ಒಂದು ದಿನ ಗೌತಮ ಬುದ್ಧ ಅವರು ತಮ್ಮ ಶಿಷ್ಯರೊಂದಿಗೆ ಶಾಂತವಾಗಿ ಕುಳಿತಿದ್ದರು. ಅವರನ್ನು ಈ ರೀತಿಯಾಗಿ ನೋಡಿದ ಶಿಷ್ಯರು ಅವರು ಅಸ್ವಸ್ಥರಾಗಿರಬಹುದು ಎಂದು ಚಿಂತಿಸುತ್ತಿದ್ದರು. ಒಬ್ಬ ಶಿಷ್ಯ ಕೇಳಿದ, ಗುರುಗಳೇ, ನೀವು ಇಂದು ಮೌನವಾಗಿದ್ದೀರಾ, ನಮ್ಮಿಂದ ಯಾವುದಾದರೂ ತಪ್ಪಾಗಿದೆಯೇ? ಅದರಲ್ಲಿ ಮತ್ತೊಬ್ಬ ಶಿಷ್ಯ ಕೇಳಿದ, ನೀವು ಅಸ್ವಸ್ಥರಾಗಿದ್ದೀರಾ? ಆದರೆ ಬುದ್ಧ ಮೌನವಾಗಿದ್ದರು. ಅದೇ ವೇಳೆ ಸ್ವಲ್ಪ ದೂರ ನಿಂತಿದ್ದ ಒಬ್ಬ ವ್ಯಕ್ತಿ ಜೋರಾಗಿ ಕೂಗಿದ, ನಾನು ಸಭೆಯಲ್ಲಿ ಕೂರುವ ಅವಕಾಶವನ್ನು ನೀವು ಏಕೆ ನೀಡಲಿಲ್ಲ? ಬುದ್ಧರು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಇಳಿದರು. ಆ ವ್ಯಕ್ತಿ ಮತ್ತೊಮ್ಮೆ ಕೂಗಿದ, ನನಗೆ ಪ್ರವೇಶದ ಅನುಮತಿ ಏಕೆ ಸಿಗಲಿಲ್ಲ? ಅಲ್ಲಿ ಇದ್ದ ಒಬ್ಬ ದಯಾಮಯ ಶಿಷ್ಯ ಆ ವ್ಯಕ್ತಿಯನ್ನು ಬೆಂಬಲಿಸಿ ಅವರಿಗೆ ಸಭೆಗೆ ಪ್ರವೇಶವನ್ನು ನೀಡಬೇಕು ಎಂದು ಹೇಳಿದ. ಬುದ್ಧರು ಕಣ್ಣು ತೆರೆದರು ಮತ್ತು ಹೇಳಿದರು, ಇಲ್ಲ, ಅವರು ಅಶುದ್ಧನಾಗಿದ್ದಾರೆ, ಅವನಿಗೆ ಅನುಮತಿ ನೀಡಲು ಸಾಧ್ಯವಿಲ್ಲ. ಇದನ್ನು ಕೇಳಿ ಶಿಷ್ಯರು ಆಶ್ಚರ್ಯಗೊಂಡರು. ಬುದ್ಧರು ಅವರ ಮನದ ಭಾವನೆಯನ್ನು ಅರ್ಥ ಮಾಡಿಕೊಂಡು ಹೇಳಿದರು, ಹೌದು, ಅವರು ಅಶುದ್ಧರಾಗಿದ್ದಾರೆ. ಅದಕ್ಕೆ ಕೆಲ ಶಿಷ್ಯರು ಪ್ರಶ್ನಿಸಿದರು, ನಮ್ಮ ಆಶ್ರಮದಲ್ಲಿ ಜಾತಿ ಪಾತಿಯ ಭೇದವಿಲ್ಲ, ಹೀಗಿರಲು ಅವರು ಅಶುದ್ಧ ಹೇಗೆ? ಬುದ್ಧರು ವಿವರಿಸಿದರು, ಇಂದು ಅವರು ಕೋಪದಿಂದ ಬಂದಿದ್ದಾರೆ. ಕೋಪವು ಜೀವನದ ಏಕಾಗ್ರತೆಯನ್ನು ಹಾಳು ಮಾಡುತ್ತದೆ. ಕೋಪಿಷ್ಠ ವ್ಯಕ್ತಿ ಸಾಮಾನ್ಯವಾಗಿ ಮಾನಸಿಕ ಹಿಂಸೆಯನ್ನು ಮಾಡುತ್ತಾರೆ. ಆದ್ದರಿಂದ ಅವರು ಕೋಪದಿಂದಿರುವವರೆಗೆ ಅಶುದ್ಧರಾಗಿರುತ್ತಾರೆ. ಅವರು ಸ್ವಲ್ಪ ಸಮಯ ಏಕಾಂತದಲ್ಲಿ ನಿಲ್ಲಬೇಕು. ಆ ಕೋಪಿಯಾಗಿದ್ದ ವ್ಯಕ್ತಿ ಬುದ್ಧರ ಮಾತುಗಳನ್ನು ಕೇಳುತ್ತಿದ್ದ. ಪಶ್ಚಾತ್ತಾಪದ ಜ್ವಾಲೆಯಲ್ಲಿ ಸುಟ್ಟು ಹೋಗಿ ಅವರು ಅಹಿಂಸೆ ಎಂಬುದೇ ಮಾನವನ ಮಹಾನ್ ಕರ್ತವ್ಯ ಮತ್ತು ಪರಮ ಧರ್ಮವೆಂಬುದನ್ನು ಅರ್ಥ ಮಾಡಿಕೊಂಡರು. ಅವರು ಬುದ್ಧರ ಪಾದಗಳಿಗೆ ಬಿದ್ದು ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಶಪಥ ಮಾಡಿದರು. ಈ ಕಥೆಯಿಂದ ನಾವು ತಿಳಿಯಬೇಕಾದುದೇನೆಂದರೆ, ಕೋಪದಿಂದ ವ್ಯಕ್ತಿ ಅನರ್ಥಗಳನ್ನು ಮಾಡುತ್ತಾರೆ, ನಂತರ ಪಶ್ಚಾತ್ತಾಪ ಸಹಾಯಕರಾಗಿರುವುದಿಲ್ಲ. ಆದ್ದರಿಂದ ನಾವು ಎಂದಿಗೂ ಕೋಪ ಮಾಡಿಕೊಳ್ಳಬಾರದು. ಕೋಪವು ವ್ಯಕ್ತಿಯನ್ನು ತಾತ್ಕಾಲಿಕವಾಗಿ ಅಶುದ್ಧನನ್ನಾಗಿ ಮಾಡುತ್ತದೆ ಮತ್ತು ಅವರನ್ನು ಏಕಾಂತದಲ್ಲಿರಲು ಬಿಡಬೇಕು. ಕೋಪದಿಂದ ದೇಹ, ಮನಸ್ಸು ಮತ್ತು ಹಣದ ನಾಶವೂ ಆಗುತ್ತದೆ. ಕೋಪಕ್ಕಿಂತ ಹೆಚ್ಚು ಹಾನಿಕರವಾದುದು ಮತ್ತೊಂದಿಲ್ಲ. ಈ ಕಥೆಯನ್ನು ಕೇಳಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.